ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮಗೆ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿದೆ ನೈಲ್ ಬಗ್ಗೆ. ಯಾರಿಗೆಲ್ಲ ತುಂಬ ಉದ್ದವಾಗಿರೋ ನೈಲು ಇಷ್ಟ, ಈ ಟಿಪ್ಸ್ನ ಫಾಲೋ ಮಾಡಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಉಗುರು ಬರುತ್ತೆ, ಹೆಲ್ದಿಯಾಗಿ, ಹಾಗೆ ತುಂಬ ನ್ಯಾಚುರಲ್ ಆಗಿ ಬರುತ್ತೆ. ಈ ಟಿಪ್ಸ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಏನೆಲ್ಲ ಟಿಪ್ಸ್ ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಬೌಲಲ್ಲಿ ನಾನು ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಇದಕ್ಕೆ ನಾನು 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾವು ಇದನ್ನು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡೋಕ್ಕಿಂತ ಮುಂಚೆ ನೈಲ್ಗೆ ಏನಾದರೂ ನೈಲ್ ಪಾಲಿಶ್ ಅಪ್ಲೈ ಮಾಡಿದರೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ನಾನು ಮೆಹಂದಿನ ಹಚ್ಕೊಂಡಿದ್ದೆ. ಮೆಹಂದಿನೂ ಕೂಡ ಉಗುರು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ನೋಡಿ ನೀಟಾಗೆ ಹೋಗಿಲ್ಲ, ಬಟ್ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಇದು ಮಿಸ್ಸಾಗಿ ಸ್ವಲ್ಪ ಜಾಸ್ತಿ ಬಿದ್ದುಬಿಡ್ತು. ಉಗುರು ಬೆಚ್ಚಗಿನ ನೀರಿಗೆ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಹರಳೆಣ್ಣೆ ಇದ್ದರೂ ಕೂಡ ಅದನ್ನು ಸೇರಿಸ್ಬೋದು. ನಮಗೆ ಉಗುರು ಪದೇ ಪದೇ ಕಟ್ಟಾಗ್ತಾ ಇರುತ್ತೆ ನೋಡಿ, ಮತ್ತು ಬೇಗ ಬೆಳೀತಾ ಇರಲ್ಲ. ಅದಕ್ಕೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದು ಟ್ರೈ ಮಾಡಿ. ವಾರದಲ್ಲಿ 1-2 ದಿನ ನೈಟ್ ಟೈಮು ಈ ಥರ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಉಗುರು ಬರುತ್ತೆ. ನಾನು ಆಲ್ಮೋಸ್ಟ್ ಜಾಸ್ತಿ ನೈಲ್ ಬೆಳೆಸೋದಿಲ್ಲ. ಅಡುಗೆ ಮಾಡೋದ್ರಿಂದ ನಮ್ಮ ಮನೆಯವ್ರು ಜಾಸ್ತಿ ಉದ್ದ ಉಗುರಿದ್ರೆ ಕಟ್ ಮಾಡ್ಕೊತಿರ್ತಾರೆ. ಸೊ ನಾನು ನೈಲ್ ಯಾವಾಗಲೂ ಬೆಳೆಸಲ್ಲ. ನೋಡಿ ಇಷ್ಟು ಬೆಳೆದಿದೆ. ನಾನು ಅಂದರೆ ಮೆಹಂದಿನ ಅಪ್ಲೈ ಮಾಡ್ಕೊಂಡಿದ್ದೆ, ಅದಕ್ಕೆ ಒಂದು ಹಾಫ್ ಲೆಮನ್ನ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಉಗುರು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಆಗಿ ಉಗುರು ಬರುತ್ತೆ. ಇವಾಗೆಲ್ಲ ಪಾರ್ಲರಲ್ಲಿ ನೈಲ್ ಆರ್ಟ್ ಎಲ್ಲ ಮಾಡಿಸ್ಕೊತಾರೆ. ಈ ಥರ ನ್ಯಾಚುರಲ್ ಆಗಿ ಉಗುರು ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಕಾಣಿಸುತ್ತೆ ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡಾಗ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಡಿಪ್ ಮಾಡಬೇಕು. ಈ ಥರ 2 ಕೈನೂ ಡಿಪ್ ಮಾಡೋದಾದ್ರೆ ಮಾಡ್ಬೋದು. ನಾನು ಒಂದೇ ಒಂದು ಕೈ ಈ ಥರ ಡಿಪ್ ಮಾಡಿದ್ದೀನಿ. ಇದು ಸುಮಾರು ಒಂದು 10 ನಿಮಿಷ ಇದೇ ರೀತಿ ಡಿಪ್ ಮಾಡಿ ಇಟ್ಕೋಬೇಕು. ನಮ್ಮ ಫ್ರೀ ಟೈಮಲ್ಲಿ ಈ ಥರ ಡಿಪ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಷ್ಟೊತ್ತು ಬೇಕಾದರೂ ಇಟ್ಕೊಬೋದು. ಸ್ವಲ್ಪ ಅದು ಉಗುರು ಬೆಚ್ಚಾಗಿರುತ್ತಲ್ವ, ಅದು ಕೊಬ್ಬರಿ ಎಣ್ಣೆ ಎಲ್ಲ ಉಗುರಿಗೆಲ್ಲ ಅಬ್ಸರ್ವ್ ಆಗುತ್ತೆ. ಲೆಮನಲ್ಲಿ ಕೂಡ ವಿಟಮಿನ್ ಸಿ ಇರೋದ್ರಿಂದ ಅದು ಕೂಡ ಉಗುರಿಗೆ ಒಳ್ಳೆ ಚೆನ್ನಾಗಿ ಹೊಳಪು ಕೊಡುತ್ತೆ. ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ನಿಮ್ಮ ಉಗುರು ನ್ಯಾಚುರಲ್ ಆಗಿ ತುಂಬ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನೋಡಿ, ಒಂದು 10 ನಿಮಿಷ ಇದೇ ರೀತಿ ಡಿಪ್ ಮಾಡಿ ಇಟ್ಕೋಬೇಕು. ಇದು ಒಂದು ಸ್ಟೆಪ್ಪು, ಮತ್ತು ಇನ್ನು ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ ನೋಡಿ. ಈಗ ಕೊಬ್ಬರಿ ಎಣ್ಣೆ ಎಲ್ಲ ಉಗುರಿಗೆಲ್ಲ ಈ ಥರ ಅಬ್ಸರ್ವ್ ಆಗಿದೆ. ಇದನ್ನು ಒಂದು 5 ನಿಮಿಷ ಈ ಥರ ಕೈಯಲ್ಲೇ ಬೆಳ್ಳಲ್ಲೇ ಈ ಥರ ಮಸಾಜ್ ಮಾಡ್ಕೋಬೇಕು. ಹರಳೆಣ್ಣೆ ಕೂಡ ಅಷ್ಟೇ ಉಗುರಿಗೆ ತುಂಬ ಒಳ್ಳೆ ಶೈನಿಂಗ್ ಕೊಡುತ್ತೆ. ಅದನ್ನು ಕೂಡ ನೈಟ್ ಟೈಮ್ ಅಪ್ಲೈ ಮಾಡಿಬಿಟ್ಟು ಬೆಳಿಗ್ಗೆ ಟೈಮ್ ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಉಗುರು ಅಂದರೆ ಕಟ್ಟಾಗುತ್ತಲ್ವ, ಪದೇ ಪದೇ ಬೆಳೆಸ್ತಾ ಇರ್ತಾರೆ ಉಗುರು ಚೆನ್ನಾಗಿ ಬೆಳೀಲಿ ಅಂತ. ಅದು ಡ್ರೈ ಆದಂಗೆ ಬೇಗ ಕಟ್ಟಾಗಿಬಿಡುತ್ತೆ. ನೋಡಿ, ನೀಟಾಗಿ ಮಸಾಜ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ, ನೆಕ್ಸ್ಟ್ ಹರಳೆಣ್ಣೆ ಯಾವುದಾದ್ರೂ ಅಪ್ಲೈ ಮಾಡ್ಕೊಬೋದು. ಇದನ್ನು ಈ ಥರ ಮಸಾಜ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಎಷ್ಟು ಶೈನಿಂಗಾಗಿ ಕಾಣಿಸ್ತಿದೆ. ಅಂದರೆ ನಾನು ಮೆಹಂದಿ ಅಪ್ಲೈ ಮಾಡೋದ್ರಿಂದ ಅದು ಹೋಗಿಲ್ಲ. ನೈಲ್ ಪಾಲಿಶ್ ಎಲ್ಲ ನೀಟಾಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಮಸಾಜ್ 2 ಬೆಳ್ಳಲ್ಲಿ ಈ ಥರ ಕೈಯಿಂದ ಸಹಾಯದಿಂದ 2 ಕೈಯಿಂದನೂ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಉಗುರಿಗೆಲ್ಲ ನೀಟಾಗಿ ಎಣ್ಣೆ ಎಲ್ಲ ಅಬ್ಸರ್ವ್ ಆಗುತ್ತೆ. ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ನೀವು ಆಚೆ ಕಡೆ ಎಲ್ಲ ನೈಲ್ ಆರ್ಟ್ ಮಾಡಿಸೋದೇ ತಪ್ಪುತ್ತೆ. ಹೆಲ್ದಿಯಾಗಿ ಉಗುರು ಬೆಳೆಯುತ್ತೆ ನ್ಯಾಚುರಲ್ ಆಗಿ. ಆಮೇಲೆ ಶೇಪ್ ಕೊಟ್ಕೊಂಡು ನಾವೇ ನೈಲ್ ಪಾಲಿಶು ಎಲ್ಲ ನಾವೇ ಮಾಡ್ಕೊಬೋದು. ಇವಾಗೆಲ್ಲ ಆರ್ಟಿಫಿಷಿಯಲ್ ನೈಲ್ ಸಿಗುತ್ತೆ. ಅದ್ರ ಬದಲು ಈ ಥರ ಮಾಡಿಕೊಂಡ್ರೆ ಮನೇಲಿ ನಮ್ಮದೇ ನೈಲ್ ಚೆನ್ನಾಗಿ ಬೆಳೆಯುತ್ತೆ ಹೆಲ್ದಿಯಾಗಿ. ಹಾಗೆ ಡ್ರೈ ಆದರೆ ಪದೇ ಪದೇ ಡ್ರೈ ಆಗ್ತಾಯಿದ್ರೆ ಈ ಥರ ಆಯಿಲ್ನ ಅಪ್ಲೈ ಮಾಡಿ. ನಿಜವಾಗ್ಲೂ ಪದೇ ಪದೇ ಕಟ್ಟಾಗುತ್ತೆ ಅಲ್ವಾ, ಅದು ಕಟ್ಟಾಗೋದಿಲ್ಲ.
ನೆಕ್ಸ್ಟ್ ಮಸಾಜ್ ಎಲ್ಲ ಮುಗಿದ್ಮೇಲೆ ಇದನ್ನು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ ನೀಟಾಗೆ. ಇದು ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ. ಒಂದು ಸೆಕೆಂಡ್ ಸ್ಟೆಪ್ಪು ನೋಡಿ, ಒಂದು ಬೆಳ್ಳುಳ್ಳಿ ಹೆಸಲನ್ನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಉಗುರಿನ ತುದಿ ಇರುತ್ತಲ್ವ ಅಲ್ಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಈ ಥರ ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಫ್ರೀ ಟೈಮಲ್ಲಿ ಟಿ ವಿ ನೋಡ್ತಾ ಕೂತಿರ್ತೀರಲ್ವ, ಆವಾಗ ಈ ಥರ ಬೆಳ್ಳುಳ್ಳಿನ ಇಟ್ಕೊಂಡು ಈ ಥರ ಮಸಾಜ್ ಮಾಡ್ಕೊತಾ ಇರಿ. ಚೆನ್ನಾಗಿ ಉಗುರು ಬೆಳೆಯುತ್ತೆ. ಈ 2 ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಉಗುರು ಹೆಲ್ದಿಯಾಗಿ ಬೆಳೆಯುತ್ತೆ. ಈ ಥರ ಉಗುರಿನ ತುದಿ ಇರುತ್ತಲ್ವ, ಬರೀ ನಾವು ಈ ಥರ ಮಸಾಜ್ ಮಾಡಿಕೊಂಡ್ರೆ ಸಾಲದು, ಅದರಲ್ಲಿರೋ ರಸ ಎಲ್ಲ ಉಗುರಿಗೆ ಅಪ್ಲೈ ಆಗಬೇಕು. ಇದಂತೂ ತುಂಬಾ ವರ್ಕ್ ಮಾಡುತ್ತೆ. ಬೇಗ ನಮ್ಮದು ನೈಲ್ ಒಂದು ವಾರದಲ್ಲೇ, ಒಂದು 7-8 ದಿನದಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಮಗೆ ಇನ್ನೂ ತುಂಬ ಈಸಿ, ಇದಕ್ಕಿಂತ ತುಂಬ ಈಸಿ ಮೆಥಡ್ ಹೇಳ್ತೀನಿ ನಿಮಗೆ. ಮೆಹಂದಿ ಸೊಪ್ಪು ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ. ಮೆಹಂದಿ ಸೊಪ್ಪು ಇರುತ್ತಲ್ವ, ಅದನ್ನು ನಾವು ಉಗುರುಗಳಿಗೇ ಹಚ್ಕೊಂಡ್ಬಿಟ್ಟು, ಅದಿನ್ನೇನು ನೈಟ್ ಟೈಮ್ ಹಚ್ಕೊಂಡು ಬೆಳಿಗ್ಗೆ ವಾಶ್ ಮಾಡಿಕೊಂಡ್ರೆ ಇನ್ನೇನು ಹಾಗೆ ಕಲರ್ ಇರುತ್ತೆ. ಅದು ಒಂದು ವಾರದ ತನಕ ಹಾಗೇ ಇರುತ್ತೆ. ಅದನ್ನು ಹಚ್ಕೊಂಡ್ರೆ ಆಲ್ಮೋಸ್ಟ್ ನಮ್ಮ ನೈಲು ಚೆನ್ನಾಗಿ ಬೆಳೆಯುತ್ತೆ. ಇದಂತೂ 100% ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಹಾಕ್ತೀನಿ, ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.